especially for the 1 minute malt, particularly the age of 1 years in the 100 years. I am giving the drink. ಹೊಟ್ಟೆ ತುಂಬ ಕೊಡೋದು ನಾನು ಬರೀ ಅವರಿಗೆ 10 ರೂಪಾಯಲ್ಲಿ ಹಾಲು ಎಲ್ಲ ಸೇರಿ 10 ರೂಪಾಯಲ್ಲಿ ದೊಡ್ಡ ಗ್ಲಾಸ್ ಹಾಲನ್ನ ಇಡ್ತಾಯಿದ್ರು. 10 ರೂಪಾಯಲ್ಲಿ ಅವ್ರಿಗೆ ಊಟ ಸಿಕ್ತು, ಒಂದು ತಿಂಡಿ ಸಿಕ್ತು. ದ ಸೇಮ್ ಥಿಂಗ್ ಫಾರ್ ಡಯಾಬಿಟಿಸ್ ಪೇಷಂಟ್ಸ್ಗೆ. ಅವ್ರಿಗೆ ಹೋಟ್ಲಿಗೆ ಹೋದ್ರೆ ನಾನು ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅಂತ ಅವ್ರಿಗೆ ತಲೆ ಕೆಟ್ಟವರು, ಹೊಟ್ಟೆ ಹಸಿತಾ ಇರೋದು. ಪರ್ಟಿಕ್ಯುಲರ್ಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಬೇಗ ಹೊಟ್ಟೆ ಹಸಿದಾಗ ಜಾಸ್ತಿ ಶುಗರ್ ಲೆವೆಲ್ ಬರ್ತಾರೆ. ಅಂಥವ್ರಿಗೆ ವಿ ಆರ್ ಗಿವಿಂಗ್ ದಿಸ್ ಡಯಾಕೆಟ್ ಫಾರ್ ಜಸ್ಟ್ 599. ಬಾಟಾ ರೇಟ್ ಕೊಟ್ಟಿದ್ದೀನಿ 600 ರೂಪಾಯಿ. ಸೊ ದಿಸ್ ಆಲ್ಸೋ ಫಾರ್ 1 month, ಮಾರ್ನಿಂಗ್ 15 grams, ನೈಟ್ 15. ನಿಮ್ಮಂಥ ಗಣಪತಿಯ ಒಂದು 5 ವರ್ಷದಲ್ಲ ನನಗೆ ಸಪೋರ್ಟ್ ಬೇಕೇ ಬೇಕು. ಯಾಕಂದ್ರೆ ಯು ಆರ್ ಪ್ರೊಜೆಕ್ಟಿಂಗ್ ಅಸ್. ನಿಮಗೊಂದು ಪುನರ್ಜನ್ಮ ಅಲ್ವಾ ಇದು? ಯಾಕಂದ್ರೆ ಆಲ್ಮೋಸ್ಟ್ ಅವ್ರು ಹೇಳಿದ್ದೆಲ್ಲ ನೋಡಿದ್ರೆ ಆ ಪೇನು ನಾನು ತಡೀಕೆ ಆಗಲಿಲ್ಲ. ಆಲ್ಮೋಸ್ಟ್ ನಾನಿಲ್ಲ ಸತ್ತೋಗ್ಬಿಡ್ತೀನಿ ಅಂತ ಕೂಡ ಅಲ್ಲಿ ಕಾಶಿನಲ್ಲಿ ಅವತ್ತಿನ ಕೊನೆಯ ದಿವಸ ನನ್ನ ಪೇಷಂಟ್ಸ್ಗಳು ಅವಾಗ ಐ ಕ್ಯಾಂಪ್ಗಳಲ್ಲಿ ಮಾಡಿದ್ದು ಉದ್ದೇಶಗಳಿಂದ ನಾನು ಇಷ್ಟು ಹೋಗಿದೆ. ಆಲ್ರೆಡಿ ಒಂದು 2000 ಜನಕ್ಕೆ ನಾವು ಆಗಲೇ ತಲುಪಿಸ್ಬಿಟ್ಟಿದ್ವಿ. ಅವಾಗ ಮನ್ಸಲ್ಲಿ ಬಂತು ಅಂದರೆ ಆಟೋಮ್ಯಾಟಿಕ್ ಆಗಲಿ ಎಲ್ಲಾನು ಅದಕ್ಕೆ ತಕ್ಕಂತೆ ನಮ್ಮ ಫುಡ್ ಇರಬೇಕು. ನಾನು ಇದನ್ನು ತಗೊಂಡ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾಳೆ ಹೋಗ್ಬಿಟ್ಟು ಮೈಸೂರು ಪಕ್ಕದಿಂದ ತಗೊಂಡ್ಬಿಟ್ಟು ನಾ ಏನು ಮಾಡಲಿ? ಫಾಲೋ ದಟ್ ಥಿಂಗ್ಸ್. ದಿಸ್ ವೇ ವಿ ಆರ್ ಕಮ್ ಔಟ್ ದಿಸ್ ಪ್ರಾಡಕ್ಟ್ ಟು ಗಿವ್ ಟು ದಿ ಸೊಸೈಟಿ. ಎಷ್ಟು ಚಂದ ಪ್ಯಾಕಿಂಗ್ ಮಾಡಿದ್ರೆ ಅದು ಹೇಗೆ? ಪ್ಯಾಕಿಂಗ್ ಮಾಡಿದ್ರೆ 900 grams for 30 days ಅಂತ. Especially for the 1 minute malt, particularly the age of 1 years in the 100 years. I am giving the drink. So ಈಗ ಒಂದು ಕೋಕಾ ಕೋಲಾ ತಗೊಳ್ಳಿ, ಎಷ್ಟು ಅದು ಎಷ್ಟು ಕೆಮಿಕಲ್ಸು ಏನು ಎತ್ತ ಇದಿರಲ್ಲ. ಇದು 30 daysಗೆ ಅವ್ರಿಗೆ ಬೀಳೋದು ಬರೀ 465 ರೂಪಾಯಿ ಬೆಳಿಗ್ಗೆ ಪ್ಲಸ್ ರಾತ್ರಿ. ಒಂದು ಕಾಫಿ ಟೀ ತಗೊಂಡ್ರು 15 ರೂಪಾಯಿ ಕಡಿಮೆ ಇಲ್ವೇ ಇಲ್ಲ. ಅದು ಈಗ ನೀವು ಚೆನ್ನಾಗಿ ನೋಡಿದರೆ ಎಂತೆಂಥ ಹಾಲು ಬರುತ್ತೋ ಎಂತೆಂಥ ಟೀ ಬರುತ್ತೋ ಅಂತ ಕಾಫಿ ಕೊಡೋದೇ. ಸೊ ಅಲ್ಲಾದ್ರೂ ಅವ್ನು ಕಾಯಿಸ್ಕೊಡೋದಕ್ಕಾದ್ರೂ ನಿಂತು ನಾವು ಕುಡಿಲೇಬೇಕು. ಇದನ್ನೇ ಮನೇಲಿ 1 ನಿಮಿಷ ಮಾಡ್ಕೊಂಡು ಕುಡ್ಕೊಂಡು ಹೋಗ್ಬಿಡ್ಬೋದಾ? ಹೌದು. ಮಕ್ಳಿಗೂ ಕೊಡ್ಬೋದಾ? ಫ್ರೆಶ್ ಮಾಡ್ಕೊಳ್ಬೋದಾ? ಫ್ರೆಶ್. ಐ ಆಮ್ ಗಿವಿಂಗ್ ಎ ಫುಡ್. ಹೊಟ್ಟೆ ತುಂಬ ಕೊಡೋದು ನಾನು ಬರೀ ಅವರಿಗೆ 10 ರೂಪಾಯಲ್ಲಿ ಹಾಲು ಎಲ್ಲ ಸೇರಿ 10 ರೂಪಾಯಲ್ಲಿ ದೊಡ್ಡ ಗ್ಲಾಸ್ ಹಾಲನ್ನ ಇಡ್ತಾಯಿದ್ರು. 10 ರೂಪಾಯಲ್ಲಿ ಅವ್ರಿಗೆ ಊಟ ಸಿಕ್ತು, ಒಂದು ತಿಂಡಿ ಸಿಕ್ತು. ಒಂದು ಮಸಾಲೆ ದೋಸೆ 75 ರೂಪಾಯಿ ಕೊಟ್ಟು ತಿಂದರೂ ಕೂಡ ಆ ದುಡ್ಡು ಕಣ್ಣಿಗೆ ಕಾಣಿಸುತ್ತೆ. ಒಂದು 10 ನಿಮಿಷ ಅದು ಅರ್ಧ ಗಂಟೆ ಒಳಗೆ ಖಾಲಿ ಆಗೋಗುತ್ತೆ. ಸೊ ಇದರೊಳಗೆ ಅದು ಬರುತ್ತೆ. ಸೊ ದಿಸ್ ವೇ ಇದು 465 ರೂಪಾಯಿ ಬೀಳುತ್ತೆ ಫಾರ್ 1 month. ದ ಸೇಮ್ ಥಿಂಗ್ ಫಾರ್ ಡಯಾಬಿಟಿಸ್ ಪೇಷಂಟ್ಸ್ಗೆ. ಅವ್ರಿಗೆ ಹೋಟ್ಲಿಗೆ ಹೋದ್ರೆ ನಾನು ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅಂತ ಅವ್ರಿಗೆ ತಲೆ ಕೆಟ್ಟವರು, ಹೊಟ್ಟೆ ಹಸಿತಾ ಇರೋದು. ಪರ್ಟಿಕ್ಯುಲರ್ಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಬೇಗ ಹೊಟ್ಟೆ ಹಸಿದಾಗ ಜಾಸ್ತಿ ಶುಗರ್ ಲೆವೆಲ್ ಬರ್ತಾರೆ. ಅಂಥವ್ರಿಗೆ ವಿ ಆರ್ ಗಿವಿಂಗ್ ದಿಸ್ ಡಯಾಕೆಟ್ ಫಾರ್ ಜಸ್ಟ್ 599. ಬಾಟಾ ರೇಟ್ ಕೊಟ್ಟಿದ್ದೀನಿ 600 ರೂಪಾಯಿ. ಸೊ ದಿಸ್ ಆಲ್ಸೋ ಫಾರ್ 1 month, ಮಾರ್ನಿಂಗ್ 15 grams, ನೈಟ್ 15 grams. ಅವ್ರು ಎಂಟಿ ಸ್ಟಮಕ್ ಅಲ್ಲ ಯಾವ್ದ್ರೊಳಗೆ ತಗಲಿ, ಐ ಆಮ್ ಗಿವಿಂಗ್ ದ ಫುಡ್. ಯೂಶಲಿ ಫಾರ್ ದಿ ಡಯಾಬಿಟಿಕ್ ಪೇಷಂಟ್ಸ್ ಐ ಟೆಲ್ ದೆಮ್ ಯು ಟೇಕ್ ಇಟ್ ಇನ್ ಎಂಟಿ ಸ್ಟಮಕ್. ಯಾಕಂದರೆ ಹೊಟ್ಟೆ ಹಸಿವು ಜಾಸ್ತಿ ಆಗೋದಿಲ್ಲ, ಅದು ತಿನ್ನಬೇಕು ಅನ್ನೋದು ಎನರ್ಜಿ ಇರುತ್ತೆ ಮೇಯ್ನು, ಪ್ಲಸ್ ಊಟಕ್ಕೆ ತಂದು ಮಾಡಿ. ಸೊ ದಿಸ್ ವೇ one thing is no preservatives, no pesticides, no sugar for the diabetic. ಅಂದರೆ ಬಹಳ ನ್ಯಾಚುರಲ್ ಆಗಿದೆ ಇದು. Fully natural. We are not used anything. For example, ನಾವು ಹೈಯೆಸ್ಟ್ ಕಾಸ್ಟ್ಲಿ ಬೆಳೆಯೋರೆಲ್ಲ ಹೇಳ್ತಾರೆ ಮಾಡ್ತಾರೆ, ಬಟ್ ನಾವು ಸ್ಪೈಸಸ್ ಏನೇ ಹಾಕೋದು. ಫಾರ್ ಎಕ್ಸಾಂಪಲ್ ಏಲಕ್ಕಿ 2800 ರೂಪೀಸ್ದು ನಾನು ಹಾಕ್ತಾ ಇರೋದು kg. ಬಾದಾಮಿನ ಕ್ಯಾಲಿಫೋರ್ನಿಯಾ ವೆರಿ ಕಾಸ್ಟ್ಲಿ. ಯಾಕಂದರೆ ನಟ್ಸ್ಗಳೆಲ್ಲ ಇವೆಲ್ಲ ಕಾಸ್ಟ್ಲಿವು. ಬಟ್ ಐ ಆಮ್ ನಾಟ್ ಅಟ್ ಆಲ್ ಮೇಕಿಂಗ್ ದಿ ಮನಿ ಇನ್ ದಿಸ್. ಐ ವಾಂಟೆಡ್ ಟು ಗಿವ್ ಟು ದ ಪೇಷಂಟ್. ಸೊ ದಿಸ್ ಈಸ್ ಅವರ್ ಒಂದು ಪರ್ಪಸ್ ಇದೆ ಇದರ ಹಿಂದೆ. ದಿಸ್ ಇಸ್ ಅವರ್. ಸೊ ದಿಸ್ ಆಲ್ ಗೋಸ್. ಈಗ ಸ್ಟಾರ್ಟ್ ಮಾಡಿದ್ವಿ, ನನಗೆ ಜನಗಳ ಸಪೋರ್ಟ್ ಬೇಕು. ನಿಮ್ಮಂಥ ಗಣಪತಿಯ ಒಂದು 5 ವರ್ಷದಲ್ಲ ನನಗೆ ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ಯು ಆರ್ ಪ್ರೊಜೆಕ್ಟಿಂಗ್ ಅಸ್. ಸಿ ನಾವು ಇದನ್ನು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಮಾಡಬೇಕು ಅಂದರೆ
ಮಾರ್ಕೆಟ್ ಮಾಡೋದು ಅದಕ್ಕೆ ದುಡ್ಡು ಜಾಸ್ತಿ ಖರ್ಚು ಮಾಡ್ಬೇಕಾದ್ರೆ ನಾನು ಈಗ ಮಾರ್ಕೆಟ್ಗೆ ಅವ್ನು 200 ಇದೆ ಮಾಡಿದೆ ಇಟ್ಟಿಗೆ 1200 ರೂಪಾಯಿಗೆ ನಾನು ಮಾಡಬೇಕು. ಯಾಕಂದರೆ ಮಾರ್ಕೆಟಿಂಗ್ ದುಡ್ಡು ಖರ್ಚಾಗಿದೆ. ಅರ್ಧಕ್ಕರ್ಧ ಮಾರ್ಕೆಟಿಂಗ್ ದುಡ್ಡು ಆದರೆ ಜನಗಳಿಗೆ ಏನು ಸಿಕ್ತು? ನನಗೇನಂದರೆ ರೀಚ್ ಆಗಬೇಕು. ದಟ್ ನನಗೆ ಯಾರು ಸಪೋರ್ಟ್ ಮಾಡ್ತಾರೋ ಡೆಫಿನೆಟ್ಲಿ ದೇ ಆರ್ ಮೈ ಗಾಡ್ಸ್. ಕರೆಕ್ಟು ಕರೆಕ್ಟು. Because they are supporting my good product and they are also showing to the public. There are so many products in the market, but you will get a good product with very good. ನೀವು ಖರ್ಚು ಮಾಡೋಂಗೆ ನೀವು ಡೈಲಿ ತಿನ್ನೋ ಕೊಡ್ತೀವಿ. ಸೊ ದಿಸ್ ವೇ ಐ ಆಮ್ ಹಂಬ್ಲಿ ರಿಕ್ವೆಸ್ಟಿಂಗ್ ಯು ಪೀಪಲ್ ಟು ಶೋ ಟು ದಿ ಜನಗಳಿಗೆ ತೋರಿಸಿ ನಾವು ಏನು ಮಾಡ್ಬೋದು. ಜನಗಳಿಗೆ ಇನ್ನೊಂದೇ ಅಂದರೆ ಮನಸ್ಸು ಮಾಡಿದ್ರೆ ಏನು ಮಾಡಿದ್ರೆ ಈಗ ನಾ ಏನೋ ಮನಸ್ಸು ಮಾಡಿದ್ರೆ ಮಾಡಿದೆ, ಬಟ್ ಅದೇ ರೀತಿ ಜನಗಳು ಮನಸ್ಸು ಮಾಡಿದ್ರೆ ನನ್ನನ್ನು ಮೇಲೆತ್ಬೋದು. ಅದ್ರ ತಕ್ಕಂತೆ ಮುಂದಿನ ವರ್ಷ ನನಗೂ ರಿಸರ್ಚ್ ಎಲ್ಲ ವೈಫ್ ಎಲ್ಲ ಮಾಡಿ ತುಂಬ ಪ್ರಾಡಕ್ಟ್ಸ್ ಕೊಡಬೇಕು ಅಂತ ಇದ್ದೀನಿ. ಇನ್ನೂ ಹೆಚ್ಚು ಯು ವಾಂಟೆಡ್ ಟು ಗಿವ್ ಟು ದಿ ಪೈಪ್ಲೈನಲ್ಲಿ ಇದೆ ಅದು. ಬಟ್ ಏನು ನಾನು ಇದೇನು ಮೇಲ್ ಬಂದರೆ ನಾನು ಜನಗಳಿಗೆ, ಯಾಕಂದರೆ ಜನಗಳಿಗೆ ನೂರಾರು ಸಮಸ್ಯೆಗಳಿವೆ, ಕಾಯಿಲೆಗಳು ಇವತ್ತಿಲ್ಲ ನಾಳೆ ಇನ್ನೊಂದು ಬಂದಿರುತ್ತೆ. ಬಟ್ ತಕ್ಕಂತೆ ಅದು ಬರ್ದಂಗೆ ನಾನು ಮಾಡಿಸ್ಕೊಂಡು ಹೋಗ್ತೇನೆ. ದಟ್ ಈಸ್ ಮೈ ಏಮ್. ಸೊ ನಾವು ಎವ್ರಿಡೇ ಮಿಲೆಟಲ್ಲಿ ಎಸ್ ವಿ ವಾಂಟ್ ಟು ಗಿವ್ ಟು ದ ಪೀಪಲ್ ದ ಗುಡ್ ಫುಡ್. ದೇ ಮಸ್ಟ್ ಲೈಕ್ ಇಟ್, ದೇ ಮಸ್ಟ್ ಅಲೋ ಅಸ್ ಟು ಗ್ರೋ. ಡಾಕ್ಟ್ರೇ, ಈ ಪ್ರಾಡಕ್ಟನ್ನು ನಿಮ್ಮ ಮಿಸಸ್ ಸುಧಾ ಅವರು ಮಾಡಿದ್ದು ನಿಮಗೊಂದು ರೀತಿಯ ಪ್ರೌಡ್ ಅಂತ ಅನಿಸ್ತದೆ? ಡೆಫಿನೆಟ್ಲಿ ಸರ್. ಯಾಕಂದರೆ ಹಿಂದಿನ ಕಾಲದಲ್ಲೆಲ್ಲ ಹೇಳೋರು 2 ಎತ್ತುಗಳು ಜೊತೆಯಾಗಿ ಹೋದ್ರೆ ಹೌದಪ್ಪ, ಗುರಿ ತಲುಪ್ತೀವಿ. ಕರೆಕ್ಟ್. ಈಗ ಒಂದು ಎತ್ತು ಆ ಕಡೆ ಹೇಳೋದು, ಇನ್ನೊಂದು ಹೇಳೋದು, ಎತ್ತು ಏರಿಗೆ ಕೋಣ ನೀರಿಗೆ. ಅದಕ್ಕೆ ಅವ್ರ ಮುಂದೆ ಹೋದ್ರೂ ಒಳ್ಳೇದು, ನಾನು ಮುಂದೆ ಹೋದ್ರು ಒಳ್ಳೇದು, ಇಲ್ಲ ಇಬ್ರು ಜೊತೆಗೆ ಹೋದ್ರೆ ಇನ್ನೂ ಒಳ್ಳೇದು. ನಿಮಗೊಂದು ಪುನರ್ಜನ್ಮ ಅಲ್ವಾ ಇದು? ಯಾಕಂದ್ರೆ ಆಲ್ಮೋಸ್ಟ್ ಅವ್ರು ಹೇಳಿದ್ದೆಲ್ಲ ನೋಡಿದ್ರೆ ಆ ಸ್ಪೇನು ನಾನು ತಡಿಕೆ ಆಗಲಿಲ್ಲ. ಆಲ್ಮೋಸ್ಟ್ ಆಗಿದೆ, ನಾನು ಇಲ್ಲ ಸತ್ತೋಗ್ಬಿಡ್ತೀನಿ ಅಂತ ಕೂಡ ಅಲ್ಲಿ ಕಾಶಿನಲ್ಲಿ ಅವತ್ತಿನ ಕೊನೆಯ ದಿವಸ ಹಾಕ್ತಾನೆ ಇಲ್ಲ ಅಂತ ಅಂದ್ಬಿಟ್ಟಿದ್ದೆ. ಯು ನೋ ದಟ್ -12 ಡಿಗ್ರೀಸ್ -16 ಡಿಗ್ರಿನಲ್ಲಿ ಆ ನೇಪಾಳಲ್ಲಿ ನಿದ್ದೆ ಇಲ್ಲ, ಚಳಿ ತಡ್ಕೊಳಕ್ಕಾಗ್ತಿಲ್ಲ, ಮಲಗಂಗಿಲ್ಲ, ಚಳಿಯಲ್ಲಿ ಮತ್ತು ಪೇನ್ ಜಾಸ್ತಿ ಕಾಣುತ್ತೆ, ಇನ್ನೂ ಜಾಸ್ತಿ. ಐ ಡೋಂಟ್ ನೋ ಹೌ ಯಾಕಂದ್ರೆ ಇವ್ರಿಗೆ ಹೇಳಿದ್ರೆ ಬಂದವ್ರಿಗೆಲ್ರಿಗೂ ಇದೆಲ್ಲ ಆಗ್ಬಿಡೋದು ಬೇಡ ಅಂತ ಐ ಕಂಟ್ರೋಲ್ ಮೈಸೂರು. ನಾವು ಹೇಳ್ತೀವಲ್ಲ, ನಿಮ್ಗೆ ಕಂಟ್ರೋಲ್ ಮಾಡ್ಕೊಳ್ರಿ. ಒಬ್ರಿಗೆ ಇರುವೆ ಕಚ್ಚಿದ್ರು ನೋವು, ಸೂಜಿ ಚುಚ್ಚಿದ್ರು ನೋವು, ಕೆಲವರಿಗೆ ಕುಯ್ಕೊಂಡ್ರು ನೋವು. ಹೌದಪ್ಪ. ಸೊ ಯು ಹ್ಯಾವ್ ಟು ಬೇರ್ ಆನ್ ಯುವರ್ ಓನ್ ಪೇನ್ ಅಂತ ನಾವು ಡಾಕ್ಟರ್ಗಳಿಗೆ ನಾವೆಲ್ಲರೂ ಉಪದೇಶ ಮಾಡ್ತೀವಿ. ಅದು ನಮ್ಗೆ ಅನ್ನಿಸ್ಬಿಡ್ತದೆ. ಬಂದಾದ್ಮೇಲೆ ಉಪದೇಶ ಮಾಡೋದು ಸುಲಭ, ಸಹಿಸೋದು ಕಷ್ಟ. ಅಲ್ಲೇ ತಡ್ಕೊಂಡ್ ಎಲ್ಲಿ ಬಂದಾದ್ಮೇಲೆ ಇನ್ನೂ ಜಾಸ್ತಿ ಕೆಲಸ ಇರೋಲ್ಲ, ಕೂತ್ಕೊಬೇಕು, ಎಲ್ಲಿ ಹೋಗ್ಬೇಡ, ಮಾಡಬೇಡ. ಮೊದಲೇ ಹೇಳಿದ್ರು, ಯು ಶುಡ್ ನಾಟ್ ಗೋ ಔಟ್ ಸೈಡ್ ಅಟ್ ಆಲ್. ಸೊ ಈ ಸ್ಟೇಜಲ್ಲಿ ಅವಾಗ ಕೊಡ್ತಾನೆ ಇದ್ರೆ ಥಿಂಕ್ ಇಟ್ ಅಬೌಟ್ 4 years 5 years ಆಗಷ್ಟೊತ್ತಿಗೆ ಯಾವನ್ ತಡ್ಕೊಂಡಿರ್ತಾನೆ, ಸೂಸೈಡ್ ಮಾಡ್ಕೊಂಡೇ ಮಾಡ್ತಾನೆ. ಹೌದು. ಸೊ ದಟ್ಸ್ ವೈ ದಿಸ್ ಪ್ರಾಡಕ್ಟ್ ಅವಾಗ ಮಾಡ್ತಿದ್ದು ನಾವು ಮತ್ತೆ ಇದು ಮಾಡಿದಾಗ ಇಟ್ ಹ್ಯಾಸ್ ಗಿವನ್ ಎ ಸಂಜೀವಿನಿ ಅಂತ. ಸೊ ಅದನ್ನ ಎವ್ರಿಡೇ ಮಿಲೆಟ್ ಪ್ರಾಡಕ್ಟ್ಸ್ ನಾವು ಸಂಜೀವಿನಿ ಕೊಡ್ತೀವಿ. ಅದು ನಿಮ್ಮಂಥವ್ರ ಸಹಾಯದಿಂದ ಇದು ಸಾವಿರಾರು ಜನಕ್ಕೆ ತಲುಪೋದ್ರಿಂದ ಸಾವಿರಾರು ಜನಕ್ಕೆ ಒಳ್ಳೆಯದಾಗಲಿ. ಇದು ಮಾರ್ಕೆಟ್ಗೆಲ್ಲ ವ್ಯವಸ್ಥೆ ಮಾಡಿದ್ದೀರಾ? ಸೊ ಮಾರ್ಕೆಟ್ಗೆ ನಾನು ಹೇಳ್ತಾ ಇದ್ದಲ್ಲ, ಇದನ್ನ ಮಾಡಬೇಕು ಅಂದ್ರೆ ಮಾರ್ಕೆಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಪ್ರೊಡಕ್ಷನ್ ನಾವು ಮಾಡ್ಕೊಡ್ಬೋದು. ಮಾರ್ಕೆಟ್ ಹೆಂಗೆ ಅಂದ್ರೆ ಇಟ್ ಹ್ಯಾಸ್ ಟು ರೀಚ್ ದ ಪೀಪಲ್. ಹೌದು. ಸೊ ಮಾಧ್ಯಮಗಳಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮಂಥವ್ರದ್ದು ಯೂಟ್ಯೂಬ್ ಅಲ್ಲಿ, ಗಣಪತಿ ಅವ್ರದ್ದು ಯೂಟ್ಯೂಬ್ ಅಂದ್ರೆ ಲಕ್ಷಾಂತರ ಜನ ನೋಡ್ತಾರೆ. ನಮ್ಗೆ ಅಂತೋಸಿ ಈ ಯೂಟ್ಯೂಬಲ್ಲಿ ಮಸ್ತ ಇದಿರ್ತಾ ಇದೆ. ಬಟ್ ಏನಂದ್ರೆ ನೀವು ತಲುಪಿಸೋ ರೀತಿ ಇದೆಯಲ್ಲ, ಮುಟ್ಸೋ ರೀತಿ ಇದೆಯಲ್ಲ, ದಟ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಇದು ಅಂತ ಇರೋದು ಮಾಡ್ತೀರಾ. ಇದೇ ತಕ್ಕಂತೆ ನಾವು ಆನ್ಲೈನ್ ಅಲ್ಲಿ ಕೂಡ ಮಾಡಬೇಕು ಅಂತ ಇದ್ದೀವಿ. ಅದನ್ನ ನೆಕ್ಸ್ಟ್ ಇದ್ರೊಳಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ ಪ್ರಾಬಬ್ಲಿ ಬೈ ನೆಕ್ಸ್ಟ್ 15 days ಒಳಗೆ ಅದು ಮುಗಿದು ಹೋಗ್ಬಿಡುತ್ತೆ. ಅದಾದ್ಮೇಲೆ ಎಸ್ ಫೇಸ್ಬುಕ್ ಇದು. ಬಟ್ ಈಗಲೇ ನಾವು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ. ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಟಿವಿನಲ್ಲಿ ಆ ಪೋಸ್ಟ್ ನಾವು ಹೋಗಿಲ್ಲ. ಇದು ಜನರ ಮೌತ್ ಪಬ್ಲಿಸಿಟಿಯಿಂದಲೇ ಬೆಳೆದ್ರೆ ಚಂದ ಅಂತ ನಮ್ಮ ಅನಿಸಿಕೆ.
ಸ್ವಲ್ಪ ಸ್ಲೋ ಆಗಿರ್ಬೋದು. ಡೆಫಿನೆಟ್ಲಿ ನಮ್ಮ ಪ್ರಾಡಕ್ಟ್ಸ್ನ ಜನ ಮೆಚ್ಕೊಂತಾರೆ, ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವರು ನಮ್ಮನ್ನ ಮೇಲೆತ್ತುತ್ತಾರೆ, ಯಾಕಂದ್ರೆ ಅವ್ರಿಗೆ ಕೊಡ್ತಾ ಇರೋದು ಅಂತ ಪ್ರಾಡಕ್ಟ್. ಕರೆಕ್ಟ್ ಕರೆಕ್ಟ್. ಈಗ ನನ್ಗೆ ಇದ್ರೊಳಗೆ ಪ್ರಾಫಿಟ್ ಇಟ್ಕೊಂಡಿಲ್ಲ. ಎಲ್ಲರೂ ಏನಾದ್ರು ಚೆಕ್ ಮಾಡಿ ನೋಡ್ಬೋದು, ₹1,200 ₹1,500 ನೀವು ಮಾಡೋದನ್ನ ನನ್ನ ಡಾಕ್ಟ್ರುಗಳೇ ಬೈದ್ಬಿಟ್ರು, ನನ್ನ ಕ್ಲೋಸ್ ಡಾಕ್ಟರ್ಸ್ಗಳು. ಅವ್ರಿಗೆಲ್ಲ ಬರಿತಾ ಇದ್ದಾರೆ, ನಾನು ಕ್ಲೋಸ್ ಡಾಕ್ಟರ್ಸ್ ಎಲ್ಲ ಪೇಷಂಟ್ಸಿಗೆ ಬರಿತಾ ಇದ್ದಾರೆ ಅಲ್ಲೇ ಮೆಡಿಕಲ್ ಸ್ಟೋರ್. ಅವರೇ ಬೈದ್ಬಿಟ್ರು, ಇದೇನು ಸರ್ ನೀವು ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಲ್ಲ, ₹1,200 ಇಡೀ ಬೇಡ ಸರ್. ಇದ್ರೊಳಗೆ ಈಗ ನಾನು ₹1,200 ಇಟ್ಟರೆ 10 ಜನದಲ್ಲಿ 3 ಜನ ತಗೊಂತಾರೆ. ನಾನಿದು ₹600 ಇಟ್ಟರಿಂದ 10 ಜನದಲ್ಲಿ 7 ಜನ ತಗೊಂತಾರೆ. ಹೌದಪ್ಪ, ನಂಗೆ ಅದು ರೊಟೇಷನ್ ಅಷ್ಟೇ ಅಷ್ಟೇ, ಹೆಚ್ಚು ಜನರಿಗೆ ಮುಟ್ತದೆ. ಹೌದು. ಅದಕ್ಕೋಸ್ಕರ ನಾನು ಮಾಡಿದೆ, ನಮ್ಮ ಡಾಕ್ಟರ್ನೇ ಹೇಳಿದೆ, ಆಯ್ತು ಇದು ನಿಮ್ಮ ಮನೋ ಇದು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ನನಗೆ ನನ್ನ ಪೇಷಂಟ್ಸ್ಗಳು ಅವಾಗ ಐ ಕ್ಯಾಂಪ್ಗಳಲ್ಲಿ ಮಾಡಿದ್ದು ಉದ್ದೇಶಗಳಿಂದ ನಾನು ಇಷ್ಟು ಹೋಗಿದೆ. ಆಲ್ರೆಡಿ ಒಂದು 2,000 ಜನಕ್ಕೆ ನಾವು ಆಗಲೇ ತಲುಪಿಸ್ಬಿಟ್ಟಿದ್ವಿ. ಸೊ ಅವ್ರೇನು ರಿಪೀಟ್ ಪರ್ಚೇಸಸ್ಗಳು ಬರ್ತಾರೆ. ಈಗ ಜಸ್ಟ್ 1.5 ಮಂತಿಂದ ಐ ಆಮ್ ಥಿಂಕಿಂಗ್ ದಿಸ್ ಆನ್ಲೈನು ಅದು ಇದು ಅದಕ್ಕೆ ಬೇಕಾದನ್ನ ಈಗ ಮಾಡ್ತಾರೆ. ಈಗ ನಾನು ಮೊದಲೇ ನಾನು ಅಲ್ಲಿಗೆ ಹೋಗಲಿಲ್ಲ. ಮೊದಲು ಇದು ಅಕ್ಸೆಪ್ಟೆನ್ಸ್ ದಟ್ ಐ ವಾಂಟ್. ನನ್ನ ಡಾಕ್ಟರ್ಗಳು, ಯಾಕಂದರೆ ಡಾಕ್ಟರ್ಸ್ಗಳು ದೇ ವಿಲ್ ಸಪೋರ್ಟ್. ಯಾಕಂದರೆ ಅವ್ರ ಹತ್ರ ಪೇಷಂಟ್ಸ್ಗಳು ಬರ್ತಾರೆ, ಅವ್ರು ಯಾವ ರೀತಿ ಅವ್ರು ಬರ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರಿಗೆ ಇದು ಹೆಲ್ಪ್ ಆಗೋದು, ಆ ಡಾಕ್ಟರ್ಸ್ಗಳೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ಇದು ನನ್ನ ಪುಣ್ಯ ಅನ್ಸುತ್ತೆ ಅಷ್ಟೇ. ವಿಶ್ ಆಲ್ ದ ಬೆಸ್ಟ್. ಅದಕ್ಕಿಂತ ನಿಮ್ಮಂಥವರಿಂದ ನಮ್ಮನ್ನ ಬೆಳಗಿಸಿ ನಾವು ಬೆಳಿತೀವಿ, ನಮ್ಮ ಪ್ರಾಡಕ್ಟ್ ಬೆಳಿತೀವಿ. ಥ್ಯಾಂಕ್ ಯು ಸರ್. ತುಂಬ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.